ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಾದ ದಿನದಿಂದಲೂ ನಿತ್ಯ ಒಂದಿಲ್ಲೊಂದು ಘಟನೆಗಳು ಸದ್ದು ಮಾಡ್ತಾ ಸುದ್ದಿಯಾಗ್ತಾನೆ ಇವೆ. ಅದರಂತೆ ಈಗ ಕೊಪ್ಪಳ ಜಿಲ್ಲೆಯಲ್ಲಿಯೂ ಒಂದು ಘಟನೆ ಸುದ್ದಿಯಾಗಿದ್ದು, ಇಲ್ಲಿ ಮಹಿಳೆಯೊಬ್ಬರು ಶಕ್ತಿ ಯೋಜನೆಯ ಸೈಡ್ ಎಫೆಕ್ಟ್ನಿಂದ ಹತಾಶರಾಗಿ ಬಸ್ ಮೇಲೆ ನಾರಿ ಶಕ್ತಿ ಪ್ರದರ್ಶಿಸುವ ಮೂಲಕ ಪೇಚಿಗೆ ಸಿಲುಕಿದ್ದಾರೆ. ಈ ಸುದ್ದಿ ಈಗ ರಾಜ್ಯದಾದ್ಯಂತ ಭರ್ಜರಿ ಸೌಂಡ್ ಮಾಡ್ತಿದೆ. ಅಷ್ಟಕ್ಕೂ ಅಲ್ಲಿ ಆ ಮಹಿಳೆ ಮಾಡಿದ್ದಾದರೂ ಏನು ಅಂತೀರಾ? ಹಾಗಾದರೆ ಈ ಸ್ಟೋರಿ ನೋಡಿ. ಎಲ್ಲಿಂದ ಬಸ್ ಇದು? ಕೊಪ್ಪಳ ಹೊಸಪೇಟೆ. ಯಾರು ಹೊಡೆದದ್ದು? ಕಲ್ಲು ಯಾರು ಹೊಡೆದಾರ? ಕಲ್ಲು ಯಾರು ಹೊಡೆದದ್ದು? ಎದುರು ಸಲ ಹೊಡೆದಮ್ಮ? ಒಂದು ನಿಮಿಷ. ಎದುರು ಸಲ ಹೊಡೆದು ಇವ್ರು ಬಸ್ ನಿಲ್ಲಿಸಿಲ್ಲ. ಅಲ್ರಿ ಸರ್, ಒಟ್ಟು ನಿಲ್ಲಿಸಿಲ್ಲ ನಮ್ಮ. ಹೀಗೆ ಗಾಬರಿಯಾಗಿ ಮಾತನಾಡೋಕೆ ತಡಬಡಿಸ್ತಿರೋ ಈ ಮಹಿಳೆ ಇಳಕಲ್ ಬಳಿಯ ಪಾಪನಹಳ್ಳಿ ಗ್ರಾಮದ ಲಕ್ಷ್ಮಿ ಅಂತ. ಹಿರಿಯ ವಯಸ್ಸಿನ ಮಹಿಳೆ ಜೊತೆಗೆ ತನ್ನೆರಡು ಪುಟ್ಟ ಕಂದಗಳನ್ನ ಕರೆದುಕೊಂಡು ಮೊನ್ನೆ ಸೋಮವಾರ ದೇವಿಯ ದರ್ಶನಕ್ಕೆಂದು ಹುಲಗಿ ಗ್ರಾಮಕ್ಕೆ ಆಗಮಿಸಿದ್ದರು. ದರ್ಶನ ಪಡೆದು ವಾಪಸ್ ತೆರಳಲು ಹೊಸಲಿಂಗಾಪುರ ಕ್ರಾಸ್ ಹತ್ತಿರ ಬಸ್ಗಾಗಿ ಕಾಯ್ತಿದ್ದರು. ಆದರೆ ವಿಪರ್ಯಾಸವೆನ್ನುವಂತೆ ಅಲ್ಲಿ ನಿಲುಗಡೆ ಇರುವ ಒಂದೇ ಒಂದು ಬಸ್ ನಿಲ್ಲಿಸಿಲ್ಲ. ಕೈ ಅಡ್ಡ ಮಾಡಿ ಬಸ್ ನಿಲ್ಲಿಸುವಂತೆ ಲಕ್ಷ್ಮಿ ಗೋಗರೆದರು. ಬಸ್ ಡ್ರೈವರ್ ಕ್ಯಾರೆ ಎಂದಿಲ್ಲ. ಮಳೆ ಬೇರೆ ವಿಪರೀತವೆನ್ನುವಂತೆ ಬರುತ್ತಲಿತ್ತು. ಕತ್ತಲು ಕೂಡ ಆವರಿಸಿಕೊಳ್ಳತೊಡಗಿತ್ತು. ತನ್ನೊಂದಿಗೆ ಪುಟ್ಟ ಕಂದಮ್ಮಗಳು ಜೊತೆಗೆ ವೃದ್ಧ ಮಹಿಳೆಯೂ ಇದ್ದ ಕಾರಣ ಲಕ್ಷ್ಮಿ ಅವರಿಗೆ ಕೊಂಚ ಗಾಬರಿಯಾಗಿದೆ. 5-6 ತಾಸು ಕಾದರೂ ಒಂದು ಬಸ್ ನಿಲ್ಲಿಸದಿದ್ದಾಗ ಸಂಯಮ ಕಳೆದುಕೊಂಡ ಅವರು ಹೊಸಪೇಟೆ ಡಿಪೋ ಬಸ್ ಮೇಲೆ ಕಲ್ಲು ಎಸೆದಿದ್ದಾರೆ. ಕಲ್ಲು ನೇರ ಬಸ್ನ ಕಿಟಕಿಗೆ ಬಡಿದು ಕಿಟಕಿ ಗಾಜು ಪುಡಿಪುಡಿಯಾಗಿದೆ. ಆಗ ಬಸ್ ನಿಲ್ಲಿಸಿದ ಡ್ರೈವರ್ ಮುತ್ತಪ್ಪ ಎಂಬುವರು ಆಕೆಯನ್ನ ಬೆದರಿಸಿ ಬಸ್ ಹತ್ತಿಸಿಕೊಂಡು ಸೀದಾ ಮುನಿರಾಬಾದ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ದಿದ್ದಾರೆ. ಅಲ್ಲದೆ ಇದು ನಾನ್ ಸ್ಟಾಪ್ ಬಸ್ ಆಗಿದ್ದು ಹೊಸಲಿಂಗಾಪುರ ಕ್ರಾಸ್ ಬಳಿ ನಿಲುಗಡೆ ಇಲ್ಲ ಎಂದಿದ್ದಾನೆ. ಆದರೆ ಉಳಿದ ಬಸ್ನವರೇಕೆ ನಿಲ್ಲಿಸಿಲ್ಲವೆಂದರೆ ಈತನ ಬಳಿಯೂ ಉತ್ತರವಿಲ್ಲ. ಅವರು ಇಲ್ಕಲ್ಲಿಗೆ ಹೋಗೋರ್ರಿ, ಅವರು ಮಿಸ್ ಗೈಡ್ ಆಗಿ ಬಸ್ ನಿಲ್ಲಿಲ್ಲ ಅಂತಂದು ನಮ್ದು ಈ ಕಡೆ ಹೊಸಪೇಟೆ ಹೋಗೋದು, ಅವರು ಇಲ್ಕಲ್ಗೆ ಹೋಗೋರು. ಆ ಕಡೆ ಬದಿಗೆ ನಿಲ್ಬೇಕಿತ್ತು ಅವರು. ಆ್ಯಕ್ಚುಲಿ ಈ ಕಡೆ ಬದಿಗೆ ನಿಂತಾರ. ನಾನ್ ಸ್ಟಾಪ್ ಬೇರೆ, ನಾನು ಡ್ರೈವರ್ ಕಮ್ ಕಂಡಕ್ಟರ್. ನಾವು ಅಲ್ಲಿಂದ ಬಿಟ್ರೆ ಸೀದಾ ಹೊಸಪೇಟೆಗೆ ಕೊಪ್ಪಳ ಬಿಟ್ರೆ ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವ್ರು ಕೈ ಮಾಡಬೇಕಿತ್ತು. ಕೈ ಮಾಡಿದ್ರೆ ಆ ಕಡೆ ಸ್ಟ್ಯಾಂಡ್ ಐತಿ, ಸ್ಟ್ಯಾಂಡಿಗೆ ನಿಂತಿದ್ರೆ ಅವ್ರಿಗೆ ಬಸ್ ನಿಲ್ತಿತ್ತು. ನಮ್ಮ ನಾನ್ ಸ್ಟಾಪ್ ಆಗಿದ್ರಿಂದ ನಾವು ನಿಲ್ಲಿಸಲಿಲ್ಲ. ಆದ್ರೆ ಮುಂದೋಗಿ ನಿಲ್ಲಿಸಿದ ಕಲ್ಲು ಹೊಡೆದ್ಬಿಟ್ಲ ಹೆಣ್ಮಗಳು. ಇಲ್ಲಿ ಲಕ್ಷ್ಮಿ ಮಾಡಿದ್ದು ಖಂಡಿತ ತಪ್ಪು. ಹೀಗಾಗಿ ಚಾಲಕ ದಂಡ ಕಟ್ಟುವಂತೆ ತಿಳಿ ಹೇಳಬೇಕಿತ್ತು. ಆದರೆ 2 ಪುಟ್ಟ ಕಂದಮ್ಮಗಳ ಜೊತೆಗಿದ್ದಾಳೆ ಅನ್ನೋದನ್ನ ಮರೆತ ಚಾಲಕ ಆಕೆಯನ್ನ ಬಲವಂತವಾಗಿ ಬಸ್ ಹತ್ತಿಸಿಕೊಂಡು ನೇರ ಮುನಿರಾಬಾದ್ ಪೊಲೀಸ್ ಠಾಣೆಗೆ ಎಳೆದೊಯ್ದಿದ್ದಾನೆ. ಅಲ್ಲದೆ ಆಕೆಯ ಮೇಲೆ ಕಂಪ್ಲೇಂಟ್ ಕೊಡುವುದಾಗಿ ಬೆದರಿಸಿದ್ದಾನೆ. ಈ ವೇಳೆ ಬಸ್ನಲ್ಲಿದ್ದ ಇತರೆ ಪ್ರಯಾಣಿಕರು, ವಿಶೇಷವಾಗಿ ಮಹಿಳೆಯರಾದಿಯಾಗಿ ಯಾರೊಬ್ಬರು ಲಕ್ಷ್ಮಿಯನ್ನ ಸಾಂತ್ವನ ಹೇಳುವ ಕೆಲಸ ಮಾಡಿಲ್ಲ. ಹೀಗಾಗಿ ಗಾಬರಿ ಬಿದ್ದ ಲಕ್ಷ್ಮಿ ಮತ್ತಾಕೆ ಮಕ್ಕಳು ಕ್ಷಣಕಾಲ ಕಂಗಾಲಾಗಿದ್ದಾರೆ. ಈ ಎಲ್ಲ ಪ್ರಕ್ರಿಯೆಗಳುದ್ದಕ್ಕೂ ಮಕ್ಕಳು ಮಾತ್ರ ಏನೋ ಆಗಲಿದೆ ಎಂದು ಒಂದೇ ಸಮನೆ ರೋಧಿಸುತ್ತಲೇ ಇದ್ದವು. ಅದೃಷ್ಟವಶಾತ್ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಮಾತ್ರ ಇಲ್ಲಿ ಕೊಂಚ ವಿನಮ್ರತೆಯಿಂದ ವರ್ತಿಸಿದ್ದು, ಮಾಡಿದ ತಪ್ಪಿಗೆ ದಂಡ ಪಾವತಿಸಿ ಮನೆಗೆ ಹೋಗಮ್ಮ ಅಂತ ತಿಳಿ ಹೇಳಿದ್ದಾರೆ. ಜೊತೆಗೆ ದಂಡ ಪಾವತಿಸಲು ಅನುಕೂಲವಾಗುವಂತೆ ಒಂದಿಷ್ಟು ಕೆಲಸ ಮಾಡಿದ್ದಾರೆ. ಹೀಗಾಗಿ ದಿಕ್ಕೆಟ್ಟ ಮಹಿಳೆ ಕೊನೆಗೆ ಅವರಿವರಿಗೆ ಫೋನ್ ಮಾಡಿ 5,000 ದಂಡದ ಹಣ ಹೊಂದಿಸಿಕೊಂಡು ದಂಡ ಪಾವತಿಸಿದ್ದಾಳೆ. ಅದೇನೇ ಇರಲಿ, ಶಕ್ತಿ ಯೋಜನೆ ಜಾರಿಯಾದಂದಿನಿಂದಲೂ ಬಸ್ಗಳು ಖಂಡಿತ ಫುಲ್ ರಶ್ ಆಗ್ತಿವೆ. ಹೀಗಂತೇಳಿ ಬಸ್ ಡ್ರೈವರ್ಗಳು ಅಧಿಕೃತ ನಿಲುಗಡೆಗಳಲ್ಲಿ ನಿಲ್ಲಿಸುತ್ತಿಲ್ಲವೆಂಬ ದೂರುಗಳು ಸಾಕಷ್ಟು ಕೇಳಿ ಬರ್ತಿವೆ. ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ಬಸ್ ಡ್ರೈವರ್ಗಳು ವಿಪರೀತ ದುರ್ವತನೆ ತೋರುತ್ತಿದ್ದು, ಮಹಿಳೆಯರನ್ನ ಕಂಡಿದ್ದೇ ಬಸ್ ನಿಲ್ಲಿಸದೆ ಹೋಗ್ತಿದ್ದಾರೆ. ಇದರಿಂದಾಗಿ ದಿಕ್ಕು ಕಾಣದ ಅನೇಕ ಮಹಿಳೆಯರು ಬಸ್ ಅಡ್ಡಗಟ್ಟೋದು, ಬಸ್ಗೆ ಕಲ್ಲು ತೂರೋದು ಮಾಡ್ತಿದ್ದಾರೆ. ಆದ್ದರಿಂದಲೇ ಸಮಸ್ಯೆಗಳು ಮತ್ತಷ್ಟು ಬಿಗಡಾಯಿಸುತ್ತಿವೆ. ಹೀಗಾಗಿ ಸಾರಿಗೆ ಇಲಾಖೆ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಳ್ಳಬೇಕಿದ್ದು, ಬಸ್ ಡ್ರೈವರ್ಗಳನ್ನ ಹದ್ದು ಬಸ್ತಿನಲ್ಲಿಡಬೇಕಿದೆ. 9 ಲೈವ್ ನ್ಯೂಸ್ ಕೊಪ್ಪಳ.